ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನನ್ನ ಚಾನಲ್ನಲ್ಲಿ ನಾನು ಒಂದು ಕೊರಿಯನ್ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ಕೊರಿಯನ್ ಶೈಲಿ ಆಗಿರ್ತದೆ ಅದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ ಚಿಕನ್ ಅರ್ಧ kg, ಒಂದು ಮೊಟ್ಟೆ, ಒಂದು 5-6 ಎಸಳು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಪೆಪ್ಪರ್ ಪೌಡರು, ಮತ್ತು ಸೋಡಾ, ಇದು ಕಾರ್ನ್ಫ್ಲೋರ್ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಜೇನುತುಪ್ಪ, ಚಿಲ್ಲಿ ಪೌಡರು, ಟೊಮೆಟೊ ಕೆಚಪ್ಪು. ಮೊದಲು ಒಂದು ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಕಾಯಕ್ಕಿಡೋಣ. ಕಡಿಮೆ ಊರಿನಲ್ಲಿ ಕಾಯಕ್ಕಿಡೋಣ. ಆಮೇಲೆ ಚಿಕನ್ನ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಚಿಕನ್ ಕಲಸೋಕ್ಕೆ 3-4 ಸ್ಪೂನು, ಇಲ್ಲಾಂದರೆ 4-5 ಸ್ಪೂನ್ ಆದರೂ ಹಾಕೋಬಹುದು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 2-3 ಸ್ಪೂನು ಕಾರ್ನ್ಫ್ಲೋರು. ಯಾಕೆ ಅಂತಂದರೆ ಇವೆರಡು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತಂತೆ. ಹಂಗಾಗಿ ನಿಮ್ಗೆ ಬೇಡ ಅಂತಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಕಲಸಿಟ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೆ ಒಂದು ಮೊಟ್ಟೆ ಒಡೆದಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಮೊಟ್ಟೆ ಒಡೆದ್ಬಿಟ್ಟು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲನೂ ಹದವಾಗಿ ಕಲಿಸ್ಬಿಟ್ಟು ಎಲ್ಲವನ್ನು ಇದಕ್ಕೆ ಚಿಕನ್ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಹದವಾಗಿ ಕಲಿಸಿದ್ದೀನಿ. ನಿಮ್ಗೆ ಇನ್ನೂ ನೀಟಾಗಿ ಬೇಕು, ಇನ್ನೂ ಸ್ವಲ್ಪ ನೀರು ಥರ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಎಲ್ಲ ಚಿಕನ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿದ ನಂತರ ಇದನ್ನು ಒಂದು 5-10 ನಿಮಿಷ ನೀವು ಇಡಬಹುದು. ಇಲ್ಲ ಅಂತಂದರೆ ನಿಮಗೆ ಬೇಗ ಬೇಕು ಅಂತಂದರೆ ಬೇಗನೆ ಹಾಕೊಬೋದು. ಜಾಸ್ತಿ ಹೊತ್ತು ಇದನ್ನು ನೀವು ಮ್ಯಾರಿನೇಟ್ ಮಾಡಬಾರ್ದು. ಒಂದು 5-10 ನಿಮಿಷ ಅಷ್ಟೇ. ನಾವು ಇದೆಲ್ಲ ಕಲಿಸ್ಕೊಳ್ಳೋಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯ್ದಿತ್ತು. ಈಗ ನಾವು ಚಿಕನ್ ಹಾಕಿ ನಾವು ಇದನ್ನು ಫ್ರೈ ಮಾಡಿ ಇಟ್ಕೊತೀವಿ. ನೋಡಿ, ಇವಾಗ ಚೆನ್ನಾಗಿ ಇದು ಕಾಯ್ದಿದೆ. ಇದನ್ನು ಚೆನ್ನಾಗಿ ಕಾಯ್ದ ಮೇಲೆ ನಾವು ಹಾಕ್ಕೊತಾ ಇದ್ದೀವಿ ಚಿಕನ್ ಪೀಸ್ಗಳೆಲ್ಲನೂ ಹಾಕ್ಕೊಂಡು ನೀಟಾಗಿ ಇದನ್ನು ಇವಾಗ ನೋಡಿ ಈ ರೀತಿ ಅದರಲ್ಲಿ ಜಾಲರಿಲಿ ಆಗಿಲ್ಲ, ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಪೀಸು ಎಷ್ಟು ನೀಟಾಗಿ ಆಗ್ತಾಯಿದೆ ನೋಡಿರಿ. ಎಲ್ಲನೂ ನೀಟಾಗಿ ಇದು ಮಾಡಿಬಿಟ್ಟು ಇದನ್ನು ನಾವು ಡಬ್ಬಲ್ ಸರಿ ಫ್ರೈ ಮಾಡಬೇಕು. ಈಗ ಅದು ಆ ಕಡೆ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನು ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಇನ್ನು ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಡಿಮೆ ಹಾಕೋಬೋದು. 1-1.5 ಸ್ಪೂನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಏನಂದರೆ ತುಂಬ ಮಕ್ಳಿಗೆ ಇಷ್ಟ ಆಗುತ್ತೆ ಈ ಚಿಕನ್ನು. ದೊಡ್ಡವ್ರಿಗಿನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಚಿಲ್ಲಿ ಸಾಸ್ ಆದರೂ ಹಾಕ್ಕೊಬೋದು. ನಮ್ಮ ಮನೇಲಿ ಚಿಲ್ಲಿ ಸಾಸ್ ಇಲ್ಲದೇ ಇರೋದ್ರಿಂದ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ನಾವು ಅಲ್ಲಿ ಚಿಕನ್ಗೂ ಕೂಡ ಉಪ್ಪು ಹಾಕಿದ್ದೀವಿ. ಚಿಕನ್ಗೆ ಉಪ್ಪು ಜಾಸ್ತಿ ಆಗಬಾರ್ದು. ಇದು ಸ್ವೀಟು ಉಪ್ಪು ಎಲ್ಲ ಇರುತ್ತೆ. ಬೇಕು ಅಂದರೆ ನಿಮ್ಗೆ ಹುಳಿ ಬೇಕು ಅಂದರೆ ಸ್ವಲ್ಪ ವಿನೆಗರ್ ಆ್ಯಡ್ ಮಾಡ್ಕೋಬೋದು. ನಾನೇನು ವಿನೆಗರ್ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಇವಾಗ ಈ ಚಿಕನ್ನ ನಾವು ಎತ್ತಿಡೋಣ. ಈಗ ಒಂದು ಸರಿ ಫ್ರೈ ಆಗಿದೆ. ಇದನ್ನು ಎಲ್ಲನೂ ಚಿಕನ್ನು ತೆಗ್ದು ಒಂದು ತಟ್ಟೆಗೆ ಇಟ್ಬಿಡೋಣ. ನೋಡಿ, ಯಾವ ಥರ ಕಲರ್ ನೋಡ್ಕೊಳ್ಳಿ ಈಗ ಫಸ್ಟು ಯಾವ ರೀತಿ ಇದೆ ಅಂತ. ಇದನ್ನು ಮತ್ತೆ ಇನ್ನೂ ಒಂದು ಸರಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟು ಎಣ್ಣೆನ ಹಿಂದೆ ಇಟ್ಟಿದ್ದೀನಿ, ಕಡಿಮೆ ಊರಿನಲ್ಲಿ ಹಾಗೆ ಇಟ್ಟಿದ್ದೀನಿ ಬಾಣಲಿನಲ್ಲಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಅಡುಗೆ ಎಣ್ಣೆನೇ ಹಾಕ್ಕೊಂಡು ಇದಕ್ಕೆ ಆವಾಗಲೇ 5-6 ಎಸಳು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಕಲ್ಲರು ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಚಿಕನ್ನ ಹಾಕೋಣ. ಚಿಕನ್ ಅಲ್ಲ, ಈ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಸಾಸನ್ನ ಅದಕ್ಕೆ ಹಾಕೋಣ. ಈ ಸಾಸ್ ಹಾಕಿ ಒಂದು 2-3 ನಿಮಿಷ ಅಷ್ಟೇ ಅದನ್ನು ಕುದಿಸ್ಬೇಕು. ಜಾಸ್ತಿ ಅದನ್ನು ಬೇಯಿಸಬಾರ್ದು. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕಲ್ಲರಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಕಲ್ಲರು. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ಇದನ್ನು ಒಂದು 2-3 ನಿಮಿಷ ಆದಮೇಲೆ ಇದನ್ನು ಸೈಡ್ಗೆ ಎತ್ತಿಕೊಳ್ಳೋಣ. ಸೈಡ್ಗೆ ಇಕ್ಕೊಂಡು ಇವಾಗ ನೋಡಿ ಮತ್ತೆ ಎಣ್ಣೆ ಹಿಂದೆ ಕಾಯಕ್ಕೆ ಇಟ್ಟಿದ್ದೆ ಹಂಗೆ ಕಡಿಮೆ ಫ್ಲೇಮಲ್ಲಿ.
ಇದಕ್ಕೆ ಮತ್ತೆ ಇವಾಗ ಚಿಕನ್ನ ಒಂದು 10ರಿಂದ 12 ನಿಮಿಷ ಮತ್ತೆ ಫ್ರೈ ಮಾಡ್ಕೊಬೇಕು. ಮೊದಲು ಫ್ರೈ ಮಾಡಿದ್ದು ಅಷ್ಟೇ 10ರಿಂದ 12 ನಿಮಿಷ, ಇಲ್ಲಾಂದರೆ ಬೇಕು ಅಂದರೆ ಒಂದು 13-14 ನಿಮಿಷ. ಈ ರೀತಿ ಎಲ್ಲ ಚಿಕನ್ನು ಹಾಕಿದ್ದೀನಿ ನೋಡಿ. ಇವಾಗ ಎಷ್ಟು ಮೆತ್ತಗಿದೆ ಚಿಕನ್, ಇದು ಕ್ರಿಸ್ಪಿ ಆಗಿಲ್ಲ. ನಾವು ಡಬ್ಬಲ್ ಸರಿ ಅದನ್ನು ಫ್ರೈ ಮಾಡೋದ್ರಿಂದ, ರೋಸ್ಟ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿ ಇರುತ್ತೆ. ಹಾಗಾಗಿ ಇದನ್ನು ನಾವು 2 ಸರಿ ಮಾಡ್ತೀವಿ. ನೋಡಿ ಇವಾಗ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೊದಲು ಕಲರ್ ಈ ಥರ ಬಂದಿರಲಿಲ್ಲ, ಈಗ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಗಟ್ಟಿಯಾಗಿದೆ ಚಿಕನ್ನು. ಗಟ್ಟಿಯಾಗಿದೆ ಅಂದರೆ ಮಕ್ಕಳು ತಿನ್ನೋಕ್ಕಾಗಲ್ವಲ್ಲ, ಆ ಥರ ಆಗಿರಲ್ಲ, ಚೆನ್ನಾಗಿರುತ್ತೆ. ಮತ್ತು ಇದು ನಾವು ಸಾಸಿಂದ ಎಲ್ಲ ಇದನ್ನು ಸೇರಿಸಿದಾಗ ಸಾಫ್ಟ್ನೆಸ್ಸು ಮತ್ತು ಕ್ರಿಸ್ಪಿನೆಸ್ಸು ಎಲ್ಲ ಇರುತ್ತೆ. ಉಪ್ಪು, ಸಿಹಿ ಮತ್ತು ಖಾರ ಎಲ್ಲ ತುಂಬ ಒಂಥರ ಹದವಾಗಿ ಚೆನ್ನಾಗಿರುತ್ತೆ. ನೀವು ಅಕಸ್ಮಾತ್ ನಮಗೆ ಸ್ವೀಟ್ ಇಷ್ಟ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಮಾಡಬಹುದು. ಮತ್ತು ನಾವು ಅವಾಗಲೇ ಮಾಡ್ಕೊಂಡಿರೋದಲ್ಲ ಆ ಸಾಸನ್ನ ಈ ಸ್ಟವ್ ಮೇಲೆ ಮತ್ತೆ ಇಟ್ಟು ಸ್ವಲ್ಪ ಬಿಸಿಗಿಟ್ಟು ಕಡಿಮೆ ಉರಿಲಿ ಫಸ್ಟ್ ಇಡಬೇಕು. ಆಮೇಲೆ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ ಈಗ ಒಂದೊಂದೇ ಪೀಸ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಡಿಮೆ ಉರಿಲೇ ಫಸ್ಟು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ತುಂಬ ಹೊತ್ತಲ್ಲ, ಒಂದು 3 ನಿಮಿಷ ಚೆನ್ನಾಗಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈಗ ಕಡಿಮೆ ಉರಿಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಆದಮೇಲೆ ಈಗ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಇದನ್ನೆಲ್ಲ ತೆಗ್ದು ಚೆನ್ನಾಗಿ ಮಿಕ್ಸ್ ಮಾಡಿತಾ ಇದ್ದೀವಿ. ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂತ. ಸಖತ್ತಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿದೆ. ದಯವಿಟ್ಟು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.